ಚಳಿಗಾಲದಲ್ಲಿ 40 ವರ್ಷದ ನಂತರ ಹೃದಯಘಾತದ ಅಪಾಯ ವೇಗವಾಗಿ ಹೆಚ್ಚಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ ಏನೆಂದರೆ ಚಳಿ ತಾಪಮಾನದಿಂದ ನಮ್ಮ ದೇಹದ ರಕ್ತನಾಳಗಳು ಅಂದರೆ ಬ್ಲಡ್ ವೆಸಲ್ಸ್ ಕುಗ್ಗುತ್ತವೆ. ರಕ್ತದ ಒತ್ತಡ ಅಂದರೆ ಬ್ಲಡ್ ಪ್ರೆಷರ್ ಏರುತ್ತದೆ ಮತ್ತು ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಜಮಾ ಆಗುತ್ತದೆ. ಈ ಎಲ್ಲಾ ಬದಲಾವಣೆಗಳಿಂದ ಹೃದಯದ ಮೇಲೆ ಒತ್ತಡ ಹೆಚ್ಚಾಗುತ್ತದೆ ಮತ್ತು ಹೃದಯಘಾತದ ಅಪಾಯ ಗಂಭೀರವಾಗುತ್ತದೆ. ಆದರೆ ಒಳ್ಳೆಯ ಸಂಗತಿ ಏನೆಂದರೆ ಸರಿಯಾದ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡರೆ ಈ ಅಪಾಯವನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು. ಚಳಿಗಾಲದ ಗಾಳಿಯು ಹಗುರವಾಗಿರುತ್ತದೆ, ಆದರೆ ಅದು ವಾಸ್ತವವಾಗಿ ಭಾರವಾಗಿರುತ್ತದೆ. ಅದರ ಆರ್ದ್ರತೆ ಮತ್ತು ಸಾಂದ್ರತೆ ಹೆಚ್ಚಾಗುತ್ತದೆ. ಇದರ ಅರ್ಥ ಅದು ಕಡಿಮೆ ಆಮ್ಲಜನಕವನ್ನು ಹೊಂದಿರುತ್ತದೆ ಮತ್ತು ಆಮ್ಲಜನಕದ ಮಟ್ಟಗಳು ಕಡಿಮೆ ಆದಾಗ ಹೃದಯ ಸ್ನಾಯುಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ದೇಹವು ಸಾಕಷ್ಟು ಆಮ್ಲಜನಕವನ್ನು ಪಡೆಯುತ್ತಿಲ್ಲ ಎಂದು ಗ್ರಹಿಸುತ್ತದೆ ಮತ್ತು ಹೃದಯವು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಬೆಳಗಿನ ತಂಪಾದ ಗಾಳಿ ಹೃದಯಕ್ಕೆ ಅತ್ಯಂತ ಭಾರವಾಗಿರುತ್ತದೆ. ಅನೇಕ ಜನರು ಬೆಳಗ್ಗೆ 5 ಗಂಟೆಗೆ ಎದ್ದು ನಡೆಯಲು ಇಷ್ಟಪಡುತ್ತಾರೆ, ಆದರೆ ಚಳಿಗಾಲದಲ್ಲಿ ತಾಪಮಾನವು ಬೆಳಗ್ಗೆ 5 ರಿಂದ 8 ಗಂಟೆಯವರೆಗೆ ಅತ್ಯಧಿಕವಾಗಿರುತ್ತದೆ. ಇದು ತುಂಬಾ ಕಡಿಮೆ. ಈ ಸಮಯದಲ್ಲಿ ಗಾಳಿಯು ಶ್ವಾಸಕೋಶ ಮತ್ತು ಹೃದಯ ಎರಡನ್ನೂ ಏಕಕಾಲದಲ್ಲಿ ಆಘಾತಗೊಳಿಸುತ್ತದೆ. 50 ವರ್ಷ ವಯಸ್ಸಿನ ನಂತರ ಈ ಆಘಾತವು ಹೆಚ್ಚಾಗಿ ಮಾರಕವಾಗಬಹುದು. ನೀವು ಹಲವು ಬಾರಿ ಕೇಳಿರಬೇಕು, ಬೆಳಗ್ಗೆ ನಾನು ನಡೆಯುವಾಗ ಕುಸಿದು ಬಿದ್ದೆ. ಇದು ಕಾರಣವಿಲ್ಲದೆ ಸಂಭವಿಸುವುದಿಲ್ಲ. ಬೆಳಗಿನ ತಂಪಾದ ಗಾಳಿಯು ದೇಹದೊಳಗೆ ಅಂತಹ ಒತ್ತಡವನ್ನು ಉಂಟು ಮಾಡುತ್ತದೆ. ಹೃದಯವು ಹಠಾತ್ ಒತ್ತಡವನ್ನು ನಿಭಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಚಳಿಗಾಲದಲ್ಲಿ ನಡೆಯಲು ಬಯಸಿದರೆ ಸೂರ್ಯ ಉದಯಿಸಿದ ನಂತರವೇ ಹೋಗಿ. ಚಳಿಗಾಲದಲ್ಲಿ ವಿಶೇಷವಾಗಿ ಕೆಲವು ಆಹಾರ ಪದಾರ್ಥಗಳು ಹೃದಯದ ಆರೋಗ್ಯವನ್ನು ಕಾಪಾಡಲು ಬಹಳ ಪರಿಣಾಮಕಾರಿ ಎಂದು ತಜ್ಞರು ಹೇಳುತ್ತಾರೆ. ಇವುಗಳನ್ನು ಸೇವಿಸುವುದರಿಂದ ದೇಹವನ್ನು ಬಿಸಿ ಇಟ್ಟುಕೊಳ್ಳುತ್ತದೆ, ಶೋಧ ಕಡಿಮೆ ಮಾಡುತ್ತದೆ ಮತ್ತು ರಕ್ತ ಪ್ರಸರಣ ಸುಗಮಗೊಳಿಸುತ್ತದೆ. ಇವಾಗ ಬನ್ನಿ ಸ್ನೇಹಿತರೆ, ಚಳಿಗಾಲದಲ್ಲಿ 40 ವರ್ಷಕ್ಕಿಂತ ಮೇಲ್ಪಟ್ಟವರು ಪ್ರತಿನಿತ್ಯದ ಆಹಾರದಲ್ಲಿ ಯಾವ 7 ವಸ್ತುಗಳನ್ನು ಸೇರಿಸಿಕೊಂಡರೆ ದೇಹ ಬಿಸಿಯಾಗಿರುತ್ತದೆ, ರಕ್ತನಾಳಗಳು ಆರೋಗ್ಯಕರವಾಗಿರುತ್ತವೆ ಮತ್ತು ಹೃದಯಘಾತದ ಅಪಾಯವನ್ನು ಬಹುಮಟ್ಟಿಗೆ ತಡೆಯಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. 1. ಅಕ್ರೋಟ್ ಅಂದರೆ ವಾಲ್ನಟ್ಸ್. ಇದು ರುಚಿಕರವಾದ ಒಂದು ಕಾಯಿ ಮಾತ್ರವಲ್ಲ, ಆದರೆ ಹೃದಯದ ಆರೋಗ್ಯಕರ ಆಹಾರದ ಸಣ್ಣ ಆದರೆ ಪ್ರಬಲ ಮೂಲವಾಗಿದೆ. ಅವುಗಳು ಒಳಗೊಂಡಿರುವ ಆರೋಗ್ಯಕರ ಕೊಬ್ಬುಗಳು, ವಿಶೇಷವಾಗಿ ಆಲ್ಫಾ ಲಿನೋಲೆನಿಕ್ ಆಮ್ಲ, ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಟ್ರೈಗ್ಲಿಸರೈಡ್ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ LDL ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಯ ಪ್ರವೃತ್ತಿಯನ್ನು ಕಡಿಮೆ ಮಾಡುತ್ತದೆ. ಅಲ್ಲದೆ ಅಕ್ರೋಟ್ನಲ್ಲಿರುವ ಪ್ರೋಟೀನ್ ಮತ್ತು ಕರಗುವ ಹಾಗೂ ಕರಗದ ನಾರಿನಂಶವು ಹೊಟ್ಟೆಯನ್ನು ದೀರ್ಘಕಾಲದವರೆಗೆ ತುಂಬಿರುತ್ತದೆ. ಅನಗತ್ಯ ತಿಂಡಿಗಳ ಪ್ರವೃತ್ತಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುವ ಪ್ರಮುಖ ಮಾರ್ಗವಾಗಿದೆ. ಹೆಚ್ಚುವರಿಯಾಗಿ ಅಕ್ರೋಟ್ ವಿಟಮಿನ್ ಇ, ಮೆಗ್ನೀಸಿಯಂ, ಪೊಟ್ಯಾಸಿಯಂ ಮತ್ತು ಪಾಲಿಫಿನಾಲಿಕ್ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಇದು ಅಪಧಮನಿಗಳ ಕಾರ್ಯವನ್ನು ಸುಧಾರಿಸುವ ಮೂಲಕ ರಕ್ತನಾಳಗಳ ಸ್ಥಿತಿಸ್ಥಾಪಕತ್ವವನ್ನು ಕಾಪಾಡಿಕೊಳ್ಳಲು ಕೊಡುಗೆ ನೀಡುತ್ತದೆ. ಅಧಿಕ ರಕ್ತದೊತ್ತಡ ಮತ್ತು ಅಪಧಮನಿ ಕಾಠಿಣ್ಯದಂತಹ ತೊಡಕುಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯಘಾತ ಮತ್ತು ಪಾರ್ಶ್ವವಾಯು ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. 2. ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಸುವಾಸನೆ ಹೆಚ್ಚಿಸುವ ಮಸಾಲೆ ಮಾತ್ರವಲ್ಲದೆ
ಹೃದಯದ ಆರೋಗ್ಯಕ್ಕೆ ಪ್ರಬಲ ನೈಸರ್ಗಿಕ ಔಷಧಿಯಾಗಿದೆ. ಬೆಳ್ಳುಳ್ಳಿಯಲ್ಲಿನ ಮುಖ್ಯ ಸಕ್ರಿಯ ಸಂಯುಕ್ತವೆಂದರೆ ಆಲಿಸಿನ್. ಇದು ಬೆಳ್ಳುಳ್ಳಿಯನ್ನು ಕತ್ತರಿಸಿದಾಗ ಅಥವಾ ಪುಡಿ ಮಾಡಿದಾಗ ರೂಪುಗೊಳ್ಳುತ್ತದೆ ಮತ್ತು ಇದು ಉತ್ಕರ್ಷಣ ನಿರೋಧಕ, ಉರಿಯೂತದ ಮತ್ತು ಆಂಟಿ ಇನ್ಫ್ಲಮೆಂಟರಿ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತದೆ. ಅಂದರೆ ಇದು ಸ್ವತಂತ್ರ ರ್ಯಾಡಿಕಲ್ಗಳನ್ನು ತಟಸ್ಥಗೊಳಿಸುವ ಮೂಲಕ ಆಕ್ಸಿಡೇಟಿವ್ ಹಾನಿಯನ್ನು ಕಡಿಮೆ ಮಾಡುತ್ತದೆ. ಇದು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತ ಹೆಪ್ಪುಗಟ್ಟುವ ಪ್ರವೃತ್ತಿಯನ್ನು ನಿಧಾನಗೊಳಿಸುತ್ತದೆ. ಪರಿಣಾಮವಾಗಿ ಬೆಳ್ಳುಳ್ಳಿಯನ್ನು ನಿಯಮಿತವಾಗಿ ಮತ್ತು ನಿಯಂತ್ರಿತ ಪ್ರಮಾಣದಲ್ಲಿ ಸೇವಿಸುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಗಳನ್ನು ಕಡಿಮೆ ಮಾಡಲು, ಉತ್ತಮ ಕೊಲೆಸ್ಟ್ರಾಲ್ ಅಂದರೆ HDL ಅನ್ನು ಕಾಪಾಡಿಕೊಳ್ಳಲು, ರಕ್ತದೊತ್ತಡವನ್ನು ಸುಧಾರಿಸಲು ಮತ್ತು ಒಟ್ಟಾರೆಯಾಗಿ ಪರಿಧಮನಿಯ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪ್ರಾಯೋಗಿಕವಾಗಿ ಬೆಳ್ಳುಳ್ಳಿಯನ್ನು ಪುಡಿ ಮಾಡಿದಾಗ ಅಥವಾ ಅಗಿಯುವಾಗ ಮಾತ್ರ ಆಲಿಸಿನ್ ಉತ್ಪತ್ತಿಯಾಗುತ್ತದೆ ಮತ್ತು ಸಕ್ರಿಯವಾಗಿರುತ್ತದೆ. ಆದ್ದರಿಂದ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ 1 ರಿಂದ 2 ಎಸಳು ಹಸಿ ಬೆಳ್ಳುಳ್ಳಿಯನ್ನು ಅಗಿಯುವುದು ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ. 3. ಶುಂಠಿ. ಶುಂಠಿಯು ಕೇವಲ ಭಕ್ಷ್ಯಗಳಿಗೆ ಪರಿಮಳವನ್ನು ಸೇರಿಸುವ ಮಸಾಲೆ ಅಲ್ಲ, ಇದು ಸಕ್ರಿಯ ಔಷಧಿಯ ಮೂಲವಾಗಿದೆ. ಇದು ಜಿಂಜರಾಲ್ ಮತ್ತು ಶೋಗೋಲ್ನಂತಹ ಶಕ್ತಿಯುತ ಸಾವಯವ ಸಂಯುಕ್ತಗಳನ್ನು ಹೊಂದಿರುತ್ತದೆ. ಇದು ಉರಿಯೂತದ, ಉತ್ಕರ್ಷಣ ನಿರೋಧಕ ಮತ್ತು ಹೃದಯ ರಕ್ತನಾಳದ ಧನಾತ್ಮಕ ಪರಿಣಾಮಗಳನ್ನು ಹೊಂದಿದೆ ಎಂದು ತೋರಿಸಲಾಗಿದೆ. ಶುಂಠಿ ಉರಿಯೂತದ ಸಿಗ್ನಲಿಂಗ್ ಮಾರ್ಗಗಳನ್ನು ಗ್ರಹಿಸುವ ಮೂಲಕ ದೇಹದಲ್ಲಿ ದೀರ್ಘಕಾಲದ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಅಪಧಮನಿಗಳು ಮತ್ತು ಹೃದಯಕ್ಕೆ ಆಕ್ಸಿಡೇಟಿವ್ ಮತ್ತು ಉರಿಯೂತದ ಹಾನಿಯನ್ನು ಕಡಿಮೆ ಮಾಡುತ್ತದೆ. ಹೆಚ್ಚುವರಿಯಾಗಿ ಶುಂಠಿಯು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. ಇದು ಸಣ್ಣ ರಕ್ತನಾಳಗಳನ್ನು ವಿಸ್ತರಿಸಲು ಮತ್ತು ರಕ್ತದ ಹರಿವನ್ನು ಸುಲಭಗೊಳಿಸಲು ಸಹಾಯ ಮಾಡುತ್ತದೆ. ಇದು ಚಳಿಗಾಲದಲ್ಲಿ ಕೈ ಮತ್ತು ಕಾಲುಗಳಲ್ಲಿನ ಪರಿಚಲನೆ ಸಂಬಂಧಿತ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಶುಂಠಿಯಲ್ಲಿ ಕಂಡುಬರುವ ಕೆಲವು ಘಟಕಗಳು ಪ್ಲೇಟ್ಲೆಟ್ ಚಟುವಟಿಕೆಯನ್ನು ಸಹ ನಿಯಂತ್ರಿಸುತ್ತದೆ. ಅಂದರೆ ಇದು ರಕ್ತ ಹೆಪ್ಪುಗಟ್ಟುವಿಕೆಯ ಪ್ರವೃತ್ತಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನೀವು ತಾಜಾ ಶುಂಠಿಯನ್ನು ಕಪ್ಪು ಚಹಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಲ್ಲಿ ಬಳಸಬಹುದು ಅಥವಾ ತರಕಾರಿಗಳಾಗಿ ತುರಿ ಮಾಡಬಹುದು ಅಥವಾ ಶುಂಠಿಯನ್ನು ರಸ ಅಥವಾ ಪುಡಿ ರೂಪದಲ್ಲಿ ತೆಗೆದುಕೊಳ್ಳಬಹುದು. ಸಾಮಾನ್ಯವಾಗಿ ದಿನಕ್ಕೆ 1 ರಿಂದ 3 ಗ್ರಾಂ ಒಣಗಿದ ಪುಡಿ ಅಥವಾ 2 ರಿಂದ 5 ಗ್ರಾಂ ತಾಜಾ ಶುಂಠಿ ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ. 4. ಅಗಸೆ ಬೀಜ. ಅಗಸೆ ಬೀಜವು ಕೇವಲ ಒಂದು ಸಣ್ಣ ಬೀಜವಲ್ಲ, ಇದು ಹೃದಯ ಮತ್ತು ಜೀರ್ಣಕ್ರಿಯೆಗೆ ಅಮೂಲ್ಯವಾದ ಪೋಷಣೆಯ ಉಗ್ರಾಣವಾಗಿದೆ. ಅಗಸೆ ಬೀಜದಲ್ಲಿ ಕಂಡುಬರುವ ಒಮೆಗಾ 3 ಕೊಬ್ಬಿನಾಮ್ಲಗಳು ಉರಿಯೂತದ ಮತ್ತು ಆಂಟಿ ಅಥರೋಜೆನಿಕ್ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ತೋರಿಸಲಾಗಿದೆ. ಇದು ಅಪಧಮನಿ ಗೋಡೆಗಳ ಮೇಲೆ ಬ್ಲಾಕ್ ರಚನೆಯನ್ನು ನಿಧಾನಗೊಳಿಸುತ್ತದೆ. ಅಲ್ಲದೆ ಅಗಸೆ ಬೀಜದ ಕರಗುವ ಫೈಬರ್ ಆಹಾರದೊಂದಿಗೆ ಸಂಯೋಜಿಸಿದಾಗ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಕೊಲೆಸ್ಟ್ರಾಲ್ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ. ಇದು ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ LDL ಅನುಪಾತವನ್ನು ಕಡಿಮೆ ಮಾಡಲು ಮತ್ತು ಉತ್ತಮ ಕೊಲೆಸ್ಟ್ರಾಲ್ ಅಂದರೆ HDL ಅನುಪಾತವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಅಗಸೆ ಬೀಜದಲ್ಲಿ ಇರುವ ಲಿಗ್ನಾನ್ಸ್ ಎಂಬ ಫೈಟೋಕೆಮಿಕಲ್ಗಳು ಉತ್ಕರ್ಷಣ ನಿರೋಧಕ ಪರಿಣಾಮಗಳನ್ನು ಹೊಂದಿರುತ್ತವೆ. ಹಾರ್ಮೋನುಗಳ ಸಮತೋಲನಕ್ಕೆ ಸಹಾಯ ಮಾಡುತ್ತವೆ. 1 ಟೀ ಚಮಚ ಅಗಸೆ ಬೀಜದ ಪುಡಿಯನ್ನು ಅಥವಾ 1 ರಿಂದ 2 ಟೀ ಚಮಚಗಳವರೆಗೆ ಪ್ರತಿದಿನ ಉಗುರು ಬೆಚ್ಚಗಿನ ನೀರು, ಮೊಸರು ಅಥವಾ ಹಾಲಿನೊಂದಿಗೆ ಬೆರೆಸಿ ಸೇವಿಸುವುದರಿಂದ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ತಕ್ಷಣದ ಪೌಷ್ಟಿಕಾಂಶದ ಪ್ರಯೋಜನಗಳನ್ನು ನೀಡುತ್ತದೆ. 5. ಹಸಿರು ಎಲೆಗಳ ತರಕಾರಿಗಳು ಕೇವಲ ಸಲಾಡ್ ಅಲಂಕರಿಸಲು ಅಲ್ಲ, ಅವು ಹೃದಯ ರಕ್ಷಣೆಯ ಪ್ರಬಲ ಮೂಲವಾಗಿದೆ. ವಿಟಮಿನ್ ಕೆ, ಪೊಟ್ಯಾಸಿಯಂ ನೈಟ್ರೇಟ್, ಫೋಲೇಟ್ ಮತ್ತು ವಿವಿಧ ಉತ್ಕರ್ಷಣ ನಿರೋಧಕಗಳು ಪಾಲಕ್, ಮೇಥಿ,
ಗ್ರೀನ್ಸ್, ಕೇಲ್ ಮುಂತಾದ ತರಕಾರಿಗಳಲ್ಲಿ ಹೇರಳವಾಗಿ ಕಂಡುಬರುತ್ತವೆ. ಒಟ್ಟಿನಲ್ಲಿ ಈ ಘಟಕಗಳು ಅಪಧಮನಿಯ ಗೋಡೆಗಳನ್ನು ಆರೋಗ್ಯಕರವಾಗಿ ಇರಿಸುತ್ತದೆ. ಉರಿಯೂತ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ನಿರ್ದಿಷ್ಟವಾಗಿ ನೈಟ್ರೇಟ್ಗಳು ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ರಚನೆಗೆ ಕೊಡುಗೆ ನೀಡುತ್ತವೆ. ನೈಟ್ರಿಕ್ ಆಕ್ಸೈಡ್ ರಕ್ತನಾಳಗಳನ್ನು ಹಿಗ್ಗಿಸುವ ಮೂಲಕ ರಕ್ತದ ಹರಿವನ್ನು ಸುಧಾರಿಸುತ್ತದೆ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ವಿಟಮಿನ್ ಕೆ ಅಪಧಮನಿಗಳಲ್ಲಿ ಅನಗತ್ಯ ಕ್ಯಾಲ್ಸಿಯಂ ನಿಕ್ಷೇಪಗಳನ್ನು ತಡೆಯಲು ಸಹಾಯ ಮಾಡುವ ಕಿಣ್ವಗಳನ್ನು ಸಕ್ರಿಯಗೊಳಿಸುತ್ತದೆ. ಆದ್ದರಿಂದ ಕೊರತೆಯು ಅಪಧಮನಿ ಕಾಠಿಣ್ಯದ ಅಪಾಯವನ್ನು ಹೆಚ್ಚಿಸುತ್ತದೆ. ಪೊಟ್ಯಾಸಿಯಂ, ಸೋಡಿಯಂನ ಪರಿಣಾಮಗಳನ್ನು ಸಮತೋಲನಗೊಳಿಸುವ ಮೂಲಕ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಕೆಲವು ಅಧ್ಯಯನಗಳಲ್ಲಿ ಅದರ ಧನಾತ್ಮಕ ಪರಿಣಾಮವು ಅಪಧಮನಿಗಳಲ್ಲಿ ಕ್ಯಾಲ್ಸಿಯಂನ ಶೇಖರಣೆಯನ್ನು ನಿಯಂತ್ರಿಸಲು ಸಹ ಸಂಬಂಧಿಸಿದೆ. ಗರಿಷ್ಠ ಪೌಷ್ಟಿಕಾಂಶವನ್ನು ಪಡೆಯಲು ಹಸಿರು ಎಲೆಗಳ ತರಕಾರಿಗಳನ್ನು ಲಘುವಾಗಿ ಆವಿಯಲ್ಲಿ ಅಥವಾ ಸಂಕ್ಷಿಪ್ತವಾಗಿ ಹುರಿಯಿರಿ. ಅತಿಯಾಗಿ ಕುದಿಸುವುದು ಫೋಲೇಟ್ ಮತ್ತು ವಿಟಮಿನ್ ಸಿ ನಷ್ಟಕ್ಕೆ ಕಾರಣವಾಗಬಹುದು. ವಿಟಮಿನ್ ಸಿ ಭರಿತ ಆಹಾರದೊಂದಿಗೆ ನಿಂಬೆಯಂತಹ ವಸ್ತುಗಳನ್ನು ಸೇವಿಸಿದರೆ ಅದರಲ್ಲಿರುವ ಕಬ್ಬಿಣದ ಹೀರಿಕೊಳ್ಳುವಿಕೆ ಉತ್ತಮವಾಗಿರುತ್ತದೆ. ಸಾಮಾನ್ಯವಾಗಿ ದಿನಕ್ಕೆ 1-2 ಕಪ್ ಹಸಿ ಎಲೆಗಳ ತರಕಾರಿಗಳು ಅಥವಾ ಅರ್ಧ ಅಥವಾ 1 ಕಪ್ ಬೇಯಿಸಿದ ಎಲೆಗಳ ತರಕಾರಿಗಳು ಆರೋಗ್ಯಕ್ಕೆ ಸಾಕಷ್ಟು ಎಂದು ಪರಿಗಣಿಸಬಹುದು. ಒಟ್ಟಾರೆಯಾಗಿ ನಿಮ್ಮ ಆಹಾರದಲ್ಲಿ ನಿಯಮಿತವಾಗಿ ಹಸಿರು ಎಲೆಗಳ ತರಕಾರಿಗಳನ್ನು ಸೇವಿಸುವುದು ಹೃದಯದ ಆರೋಗ್ಯ, ರಕ್ತದೊತ್ತಡ ಮತ್ತು ಅಪಧಮನಿಗಳ ದೀರ್ಘಾವಧಿಯ ರಕ್ಷಣೆಗೆ ಗಮನಾರ್ಹ ಪ್ರಯೋಜನಗಳನ್ನು ಹೊಂದಿದೆ. 6. ದಾಳಿಂಬೆ ಹಣ್ಣು. ದಾಳಿಂಬೆ ರುಚಿಕರವಾದ ಹಣ್ಣು ಮಾತ್ರವಲ್ಲದೆ ಹೃದಯದ ಆರೋಗ್ಯಕ್ಕೆ ಪ್ರಬಲವಾದ ನೈಸರ್ಗಿಕ ಪರಿಹಾರವಾಗಿದೆ. ಅದರ ಹೆಚ್ಚಿನ ಮಟ್ಟದ ಉತ್ಕರ್ಷಣ ನಿರೋಧಕಗಳು ಸ್ವತಂತ್ರ ರ್ಯಾಡಿಕಲ್ಸ್ಗಳನ್ನು ನಿರ್ಬಂಧಿಸುವ ಮೂಲಕ ಅಪಧಮನಿ ಗೋಡೆಗಳಿಗೆ ಆಕ್ಸಿಡೇಟಿವ್ ಹಾನಿಯನ್ನು ಕಡಿಮೆ ಮಾಡುತ್ತದೆ ಮತ್ತು LDL ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ರಚನೆಯನ್ನು ನಿಧಾನಗೊಳಿಸುತ್ತದೆ. ದಾಳಿಂಬೆ ರಸ ಮತ್ತು ಬೀಜಗಳೆರಡೂ ನೈಟ್ರಿಕ್ ಆಕ್ಸೈಡ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡಬಹುದು. ನೈಟ್ರಿಕ್ ಆಕ್ಸೈಡ್ ರಕ್ತನಾಳಗಳನ್ನು ಹಿಗ್ಗಿಸುವ ಮೂಲಕ ರಕ್ತದ ಹರಿವನ್ನು ಸುಧಾರಿಸುತ್ತದೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಅಂತೆಯೇ ದಾಳಿಂಬೆಯಲ್ಲಿರುವ ಪೊಟ್ಯಾಸಿಯಂ, ಸೋಡಿಯಂನ ದುಷ್ಪರಿಣಾಮಗಳನ್ನು ಸಮತೋಲನಗೊಳಿಸುವ ಮೂಲಕ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹ ಪ್ರಯೋಜನಕಾರಿಯಾಗಿದೆ. ಹೆಚ್ಚುವರಿಯಾಗಿ ದಾಳಿಂಬೆಯ ಫೈಟೋನ್ಯೂಟ್ರಿಯೆಂಟ್ಗಳು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿವೆ ಎಂದು ತೋರಿಸಲಾಗಿದೆ. ಪ್ಲೇಟ್ಲೆಟ್ ಚಟುವಟಿಕೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ರಕ್ತ ಹೆಪ್ಪುಗಟ್ಟುವಿಕೆಯ ಅಪಾಯವನ್ನು ಸಹ ಕಡಿಮೆ ಮಾಡುತ್ತದೆ. ಪ್ರತಿದಿನ 1/2 ಕಪ್ ದಾಳಿಂಬೆ ಬೀಜಗಳನ್ನು ಸೇವಿಸುವುದು ಬಹಳ ಒಳ್ಳೆಯದು ಎಂದು ಪರಿಗಣಿಸಬಹುದು. ಆದರೆ ಮುನ್ನೆಚ್ಚರಿಕೆಗಳು ಸಹ ಅಗತ್ಯ. ದಾಳಿಂಬೆ ರಸವು ಹೆಚ್ಚಿನ ಸಕ್ಕರೆ ಸಾಂದ್ರತೆಯನ್ನು ಹೊಂದಿರುತ್ತದೆ. ಆದ್ದರಿಂದ ಮಧುಮೇಹಿಗಳು ಪ್ರಮಾಣವನ್ನು ನಿಯಂತ್ರಿಸಬೇಕು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.